ಏನು ಹೇಳ್ತಿದ್ದೆ ಪಾರು? ನೆನಪಾಗ್ತಿಲ್ಲ. ಹಂಗಾರೆ ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಲ್ಲ? ನಾನೇ ಚೇಂಜ್ ಮಾಡಿಸ್ಲಾ? ಚುರುಕು ನೋಟವೇ ಸುಳಿವು ನೀಡಿದೆ ಸಹಜವಾಗಿ ಎಲ್ಲಿ ಮಾಡ್ಸ ನೋಡಮ್ಮ. ಪದೇ ಪದೇ ಸಿಲುಕಿ ಸೆಳೆತಕ್ಕೆ ಎದೆ ಹದವಾಗಿ ಯಾಕೋ ಹತ್ತು ಮೀರಿದೆ ತೆರೆ ಮರೆ ನಡೆದಾಡೋ ಗೊಂಬೆಯ ಸರಿ ಸೆರೆ ಮಾಡೋ ಗಮನ ತೋರಿದೆ ಗಾಳಿ ತಂಬಲ್ಲೂ ಇವಳ ನೆನಪೆ ಸುಡುತ್ತಿದೆ ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ ಚುರುಕು ನೋಟವೇ ಸುಳಿವು ನೀಡಿದೆ ಸಹಜವಾಗಿದೆ ಸಲುಗೆ ಮೂಡಿದೆ. ಏನ್ ಬರುತ್ತೀವ್ರೆ? ಬಾರಿ ಹಾರಾಡ್ತಿದ್ರಿ. ಅಕ್ಕಿ ಕೆಲ್ಸನೇ ಹಾರೋತಲ್ವಾ? ಅಲ್ಲಿ ಮತ್ ನಾವು ಹಕ್ಕಿ ಹಿಡಿಯೇನೆ? ಇಲ್ಲ, ನಿನ್ನ ನೋಡಿ ಹಾರ್ತಿರೋ ಹಕ್ಕಿ ಹಂಗೆ ಬಂದು ಹೆಗ್ಲ ಮೇಲೆ ಕುತ್ಕೊಂಡ್ಬಿಡತ್ತೆ. ಅಯ್ಯೋ ನಂಗೆ ನಾಚಿಕೆ ಬಂದ್ಬಿಡ್ತು. ಪಾರು, ನಂಗೆ ಖುಷಿ ಐತೈತೆ ಪಾರು. ಯಾಕೆ? ಕಪ್ಕೊಂಡಿರೋದಕ್ಕ? ಈ ತಪ್ಕೊಂಡಿರೋದಕ್ಕೆ ಖುಷಿ ಐತೈತೆ. ಆದ್ರೆ ಇನ್ನು ಜಾಸ್ತಿ ಖುಷಿ ಐತಿರೋದು ಏನೋ ಗೊತ್ತಾ? ನಮ್ ಗುಂಡು ಜೀವನ ಸರಿ ಹೋಯ್ತಲ್ಲ ಪಾರು. ಅವಳ ಜೀವನ ಹಸ್ನಾಗಿರೋದಕ್ಕೆ ಇವಾಗ ಒಂಥರ ಮನ್ಸಿಗೊಂಥರ ನೆಮ್ಮದಿ ಸಿಗ್ತೈತೆ ಪಾರು. ಇಷ್ಟಕ್ಕೆ ಸಮಾಧಾನ ಹೋಗ್ಬಿಟ್ರೆ ಹೆಂಗೆ? ನಾಳೆಯಿಂದ ನೀನು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಈ ಹಳ್ಳಿಲಿ ಎಲ್ಲಾ ಕೆಲಸಗಳನ್ನ ನೀನ್ ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸ್ಬೇಕು, ಗೊತ್ತಾಯ್ತಾ? ಯಾಕೆ ಮಾವ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಮಾವ? ಸಾರಿ, ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅಧ್ಯಕ್ಷ ಆಗಿ ನಿನ್ ಕೆಲಸ ಇದೆ ಅಂತ ಹೇಳ್ತಿದ್ದೆ ಅಷ್ಟೇ. ಸಾರಿ ಸಾರಿ ಸಾರಿ. ಲೀಲಾ, ಯಾಕೆ ಹೀಗೆ ಒಬ್ಬಳೇ ಕೂತಿದ್ಯಾ? ಇಡೀ ಜಗತ್ತೇ ತಳ್ಕಂಬಳ್ಕ ಆಯ್ತು ಅನ್ನಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಲ್ಲೇ. ನೋಡ್ಲಿಲ್ಲ, ಜೀವನ ಅಂದ್ರೆ ಇಷ್ಟೇ ಕಣೆ. 6ಕ್ಕೆ ಏರಿದವರು 3ಕ್ಕೆ ಇಳಿಲೇಬೇಕು, 3ಕ್ಕೆ ಇಳಿದವರು 6ಕ್ಕೆ ಏರಲೇಬೇಕು. ಇದೇ ಜಗತ್ತಿನ ನಿಯಮ. ನೋಡು, ಮನೆ ಬಿಟ್ಟು ಹೋದ ಮಗ ಮನೆಗೆ ವಾಪಸ್ ಬಂದಿದ್ದಾನೆ. ಅದಕ್ಕಾದ್ರೂ ಖುಷಿ ಪಡೆ. ಅವನೇ ಮನೆ ಬಿಟ್ಟು ಹೋಗಿರ್ಲಿಲ್ಲ. ನೀವು ನಿಮ್ಮ ಸೊಸೆ ಸೇರ್ಕೊಂಡು ಅವ್ನ ಕುತ್ತಿಗೆ ಹಿಡಿದು ಆಚೆಗೆ ಹಾಕಿದ್ದು. ಅಯ್ಯೋ, ಆಗಿದ್ದನ್ನೇ ಮತ್ತೆ ಎಷ್ಟು ಸರಿ ಹೇಳ್ತೀಯ? ಅದನ್ನು ಬಿಟ್ಟಾಕು. ಮಗ ಸೊಸೆ ಒಂದಾಗಿದ್ದಾರೆ, ಮನೆಗೆ ಬಂದಿದ್ದಾರೆ. ಇನ್ನೇನು 9 ತಿಂಗಳಿಗೆ ಮೊಮ್ಮಗಳು ಮೊಮ್ಮಗನೋ ಬರ್ತಾರೆ. ಅದ್ರ ಜೊತೆಗೆ ಆಟ ಆಡ್ಕೊಂಡು ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಇದ್ಬಿಡು. ಅದು ಬಿಟ್ಟು ನನ್ನ ಸೊಸೆ ಹಿಂಗಿರಬೇಕು, ನನ್ನ ಸೊಸೆ ಹಂಗಿರಬೇಕು ಅಂತ ನಿನ್ನ ಕಪಿ ಚೇಷ್ಟೆ ಮಾಡ್ತಾ ಸೊಸೆ ಮೇಲೆ ದಬ್ಬಾಳಿಕೆ ಏನಾದ್ರು ಮಾಡಕ್ಕೆ ಬಂದರೆ ನಾನು ಮಾತಾಡಲ್ಲ. ಅವಾಗ ನನ್ನ ಸೊಸೆನೇ ಮಾತಾಡ್ತಾಳೆ. ಓಹೋ, ಏನು ಇಷ್ಟು ದಿನ ಅವಳು ಮಾತಾಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಜಾಸ್ತಿನೇ ಮಾತಾಡೋಳೆ. ಆದ್ರೆ ಅವಳು ಏನು ಮಾತಾಡಿರೋ ನಿಮ್ಮ ಕಿವಿಗೆ ಹಿತ ಅಲ್ವಾ? ಅದಕ್ಕೆ ಅವಳು ಎಷ್ಟು ಮಾತಾಡಿರೋ ನಿಮಗೆ ಕಮ್ಮಿನೇ. ಅದೇ ನಾನು ಮಾತಾಡಿದ್ರೆ ನಿಮ್ಗೆ ಹಂಗೆ ಮೈ ಉರಿದ್ಬಿಡುತ್ತಲ್ವಾ? ನೋಡು, ಇದೇ ಈ ಸಿಡುಕು ಬುದ್ಧಿನೇ ಬೇಡ ಅನ್ನೋದು. ಹೌದು, ನನಗೆ ಸಿಡುಕ್ ಬುದ್ಧಿನಯ್ಯ. ನಂಗೆ ಮಾತಾಡಕ್ ಬರಕ್ಕಿಲ್ಲ ರೀ. ಒಂದು ಪ್ರಶ್ನೆ ಕೇಳ್ತೇನೆ ರೀ, ಮನ್ಸಾರೆ ಉತ್ತರ ಕೊಡ್ಬೇಕು. ಆಯ್ತು, ಕೇಳೆ. ಆ ರಶ್ಮಿನ ಸೊಸೆ ಅಂತ ಒಪ್ಕೊಂಡು ಮನೆಗೆ ಕರ್ಕೊಂಬಂದಿದ್ದರಿಂದ ಬರೀ ಅವಳದೇ ಮಾತು, ಅವಳ ಬಗ್ಗೆನೇ ಯೋಚನೆ. ನಾನಿದ್ದೀನಿ ಹೆಂಡ್ತಿ, ಒಂದಿನಕಾರ ನನ್ನ ಬಗ್ಗೆ ಯೋಚನೆ ಮಾಡಿರನ್ರಿ. ನಾನು ಬೇಡ ಬಿಡ್ರಿ. ಆ ಮಗು ಬಾನು, ಅದ್ರ ಬಗ್ಗೆ ನಾರ ಯೋಚನೆ ಮಾಡಿದ್ದೀರಾ ಹೇಳ್ರಿ? ಅಯ್ಯೋ ದಡ್ಡಿ, ನಿನ್ನನ್ನು ಕಟ್ಕೊಂಡು ಬಂದಾಗಿಂದ, ಬಾನು ಹುಟ್ಟದಾಗಿಂದ ನಾನು ನಿಮ್ಮ ಬಗ್ಗೆ ಎಷ್ಟು ಸಲ ಯೋಚನೆ ಮಾಡಿದ್ದೀನಿ ಗೊತ್ತಾ? ಯೋಚನೆ ಮಾಡೋದು ಬಿಟ್ಟಾಕು. ನಾನು ಸಾಯೋ ತನಕ ನಿಮ್ಗೆ ಒಳ್ಳೇದಾಗಲಿ ಅಂತಾನೆ ಬಯಸೋ. ಅದು ಬಿಡು, ಹೊಟ್ಟೆ ಹಸಿತಾ ಇದೆ ಕಣೆ. ಊಟ ಮಾಡೋಣ ಬಾ. ಅದೇ ನೀವತ್ತು ಊಟ ಮಾಡೋಣ ಅಂತ ಕರಿತಿದ್ದೀರಾ? ಮಗ ಮನೆಗೆ ವಾಪಸ್ ಬಂದಿದ್ದಾನೆ,
ಅದೇ ಖುಷಿಲಿ ಸೊಸೆ ಸಿಹಿ ಮಾಡಿದಾಳೆ. ಬಾ. ಬೇಕಾಗಿಲ್ಲ. ಅವಳ ಕೈಯಾರೆ ಮಾಡಿರೋ ಅಡುಗೆ ನಾನು ಊಟ ಮಾಡಕ್ಕಿಲ್ಲ. ಅಯ್ಯ ಮಂಗ, ಬಾ ಅಂದ್ರೆ. ಸುಮ್ತೆ, ನಾನು ಇನ್ನೊಂದು ಮಾತು ಕೇಳಬೇಕು ಅಂತ ಇದ್ದೀನಿ, ಕೇಳಲ್ಲ? ಅಯ್ಯೋ, ಯಾಕತ್ತೆ ಹೀಗಂತೀರ? ನೀವು ಯಾವುದೇ ಮುಜುಗರ ಇಲ್ಲದೆ ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಏನು ಬೇಕಾದರೂ ಕೇಳ್ಬೋದು. ನಮ್ಮ ದೇವರು ತುಂಬ ಸುಧಾರಿಸಿದ್ದಾನೆ. 4 ಜನರಿದ್ರು ನಿಂತು ಮಾತಾಡೋದಕ್ಕೆ ಭಯ ಪಡ್ತಿದ್ದ. ಈಗ ಎಲ್ಲರಿದ್ರಿಗೂ ನಿಂತು ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ. ಇದಕ್ಕಿಂತನೂ ಖುಷಿ ಬೇಕಾ? ಪೂರ್ತಿ ಸುಧಾರಿಸ್ತಾ ಹೋದ್ರು ಒಂದು ಮಟ್ಟಕ್ಕಾದ್ರೂ ಸರಿ ಹೋಗಿದ್ದಾನಲ್ವಾ? ಹೌದು ಅತ್ತೆ, 100ಕ್ಕೆ 30 ಭಾಗ ಸರಿ ಹೋಗಿದ್ದಾನೆ ಅಲ್ವಾ? ಮತ್ತೆ ಈಗ ನಮ್ಮ ರಾಣಿನೇ ನೋಡು, 10ನೇ ಕ್ಲಾಸ್ ಪರೀಕ್ಷೆ ಪಾಸ್ ಮಾಡಿದ್ಲು, ಈಗ ಡಿಗ್ರಿನೂ ಕಟ್ಟೋಳೆ. ಹಂಗಿದ್ಮೇಕೆ ಮುಂದಾಗ ಕೆಲಸನ ಮಾಡ್ಬೇಕಲ್ವಾ? ಇನ್ನೊಂದು ಆಗ್ಬೇಕಾಗಿರೋದಾ? ಯಾವ ಕೆಲಸ ಅತ್ತೆ? ಅವರಿಬ್ರು ಸಂಸಾರ ಮಾಡೋ ಕೆಲಸ ಬಾಕಿ ಇತ್ತಲ್ಲವಾ? ನನಗೆ ಇನ್ನೇನಿರುತ್ತವ, ಮಕ್ಕಳು ಮರಿ ಅಂತ ಖುಷಿ ಪಡೋದು. ಅವ್ರ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಯೋಚನೆ ಇರುತ್ತಲ್ವಾ? ನಿಜಾನೇ ಅತ್ತೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅಕಸ್ಮಾತ್ ಯೋಚನೆ ಮಾಡೋಕೆ ಶುರು ಮಾಡಿದ್ರು ಯಾಕೋ ಭಯ ಆಗತ್ತೆ. ಭಯ ಯಾಕವ ಸುಮ್ತಿ? ಅದೇನಿದ್ರು ಹೇಳು, ನಾನು ನಿನ್ ಜೊತೆಗೆ ಇರ್ತೀನಲ್ಲ. ಮದ್ವೆ ಆಯ್ತಲ್ಲ ಮನುಗೆ ರಾಣಿಗೆ, ಅವತ್ತಿನ ದಿನ ಮೊದಲನೇ ರಾತ್ರಿನೇ ಮನು ಆರೋಗ್ಯದಲ್ಲಿ ಏರುಪೇರಾಯ್ತು. ರಾಣಿಗೆ ಮನು ಬಗ್ಗೆ ಎಲ್ಲ ಗೊತ್ತಾಯ್ತು, ಅದಕ್ಕೆ ಭಯ ಆಗತ್ತೆ ಅತ್ತೆ. ಸುಮ್ತಿ, ಹಳೇದೆಲ್ಲ ಯಾಕವ ಈಗ? ನಂದು ಯಾವ್ರು ಈಗ ಸರಿ ಹೋಯ್ತವನೆ. ಇನ್ ತಡ ಮಾಡಬಾರ್ದು, ಯೋಚನೆ ಮಾಡು. ಸಂಸಾರ ಯಾವಾಗ ಶುರು ಮಾಡಬೇಕು, ಮಗುನ ಯಾವಾಗ ಹೆರಬೇಕು ಅಂತ ನಿರ್ಧಾರ ತಗೊಳ್ಳೋ ಹಕ್ಕು ಹೆಣ್ಣಿಗೆ ಮಾತ್ರ ಇರುತ್ತೆ. ನಾನು ಈ ಬಗ್ಗೆ ರಾಣಿ ಹತ್ರ ಮಾತಾಡ್ತೀನಿ. ಆಗ್ಲವಾ? ಕಾಯ್ತಿರ್ತೀನಿ.